ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾನಿದ್ದೀನಿ ಟಾಟಾ ಕರುನ ಹೊಸ ಕಲರ್ ನೈಟ್ರೋ ಕ್ರಿಮ್ಸನ್ ಅನ್ನೋಂಥ ಹೊಸ ಕಲರ್. ಸೊ ಟಾಟಾದಲ್ಲಿ ಟೋಟಲ್ ಕರುವಿನಲ್ಲಿ 6 ಕಲರ್ ಇತ್ತು, ಈಗ 7ನೇ ಕಲರ್ ಆ್ಯಡ್ ಆಗಿದೆ, ಅದುವೇ ಈ ಒಂದು ಕಲರ್. ಸೊ ಈ ಒಂದು ಕಲರ್ನ ಜೊತೆಗೆ ನಿಮಗೆ ಕರುನಲ್ಲಿ ಒಂದು ಆಕ್ಸೆಸರೀಸ್ ಫಿಟ್ ಆಗಿರುವಂತಹ ಏನೇನು ಫಿಟ್ ಆಗಿದೆ, ಕಸ್ಟಮರ್ ಏನೇನು ಫಿಟ್ ಮಾಡಿಸಿದ್ದಾರೆ, ಹೇಗೆ ಕಾಣುತ್ತೆ ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಕರು ಗಾಡಿ ತೆಕ್ಕೋಬೇಕು ಅಂತೀರೋ ಅವರಿಗೆ ಏನೇನು ಫಿಟ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ, ಏನೇನು ಫಿಟ್ ಮಾಡಿಸ್ಬೋದು ಅನ್ನೋದೊಂದು ಡೀಸೆಂಟಾಗಿ ಆಕ್ಸರೀಸ್ ಏನು ಫಿಟ್ ಮಾಡ್ಬೋದು ಅದರ ಬಗ್ಗೆ ಒಂದು ಡೀಟೇಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫ್ರಂಟಲ್ಲಿ ನೀವು ನೋಡ್ತೀರಾ ಬಾನೆಟ್ ಮೇಲೆ ಕರು ಅನ್ನುವಂಥ ವರ್ಡಿಂಗ್ನ ಹಾಕಿರುವಂಥದ್ದು. ಫ್ರಂಟ್ ಸೈಡಲ್ಲಿ ನಿಮಗೆ ಕನೆಕ್ಟೆಡ್ DRL ಲೈಟ್ ಏನು LED ಲೈಟ್ಸ್ ಕಾಣ್ತಾ ಇದೆ, ಅದು ಏನು ವೈಟ್ ಕಲರ್ ಮಾಡಿರೋದಲ್ಲ, ಅದು ಹಾಗೆ ಕಾಣುವಂಥದ್ದು. ಸೊ ಟಿ ಲೋಗೋ. ಗಾಡಿ ಬಗ್ಗೆ ರಿವ್ಯೂ ಜಾಸ್ತಿ ಏನು ಹೇಳಕ್ಕೆ ಬರಲ್ಲ, ಯಾಕಂತೇಳಿದ್ರೆ ಆಲ್ರೆಡಿ ನಾನು ಟಾಟಾ ಕರು ಆಲ್ರೆಡಿ 2-3 ವೀಡಿಯೋ ಮಾಡಿದ್ದೀನಿ. ಸೊ ಇದು ಹೊಸ ಕಲರ್ ಆಗಿರುತ್ತೆ, 2025ನ ಹೊಸ ಕಲರ್ ಆಗಿರೋದ್ರಿಂದ ನಾನು ಈ ಕಲರ್ನ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಕಸ್ಟಮರ್ ಬಂದುಬಿಟ್ಟು ಮೊದಲನೇದಾಗಿ ಡೋರ್ ವೈಸರ್ನ ಹಾಕಿರುವಂಥದ್ದು. ಸೊ ನೀಟಾಗಿರೋಕ್ಕೆ ಚೆನ್ನಾಗಿ ಕಾಣುವಂಥ ಒಂದು ಲುಕ್ ಜೊತೆಗೆ ಮಳೆ ನೀರು ಏನಾದರೂ ಸ್ವಲ್ಪ ಓಪನ್ ಇದ್ದರೆ, ಗ್ಲಾಸ್ ಏನೋ ಓಪನ್ ಇದ್ದರೆ ನೀರು ಒಳಗೆ ಹೋಗೋದಂಗೆ ಡೋರ್ ವೈಸರ್ ಕೂಡ ಹಾಕಿರುವಂಥದ್ದು. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಕ್ರೋಮ್ ಹಾಕಿರುವಂಥದ್ದು. ಸೊ ಇದು ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕಲ್ಲಿ ಇರೋದ್ರಿಂದ ಇದೊಂದು ಸ್ವಲ್ಪ ಅಟ್ರಾಕ್ಷನ್ ಕಾಣೋಕ್ಕೆ ನಿಮಗೆ ಇಲ್ಲಿ ಒಂದು 2 ಡೋರಿಗೆ ಆ್ಯಡ್ ಆಗೋಂಗೆ ಒಂದು ಸಿಲ್ವರ್ನ ಒಂದು ಕ್ರೋಮ್ ಫಿಟ್ ಮಾಡಿರುವಂಥದ್ದು. ಸೊ ಇದು ಸೈಡ್ ಆ್ಯಂಗಲ್ ಆಗಿರುತ್ತೆ, ಸೈಡ್ ಪ್ರೊಫೈಲ್ ನೀವು ನೋಡ್ಬೋದು, ಸೈಡ್ ಪೋರ್ಷನಲ್ಲಿ ಹೇಗೆ ಕಾಣ್ತಾ ಇದೆ ಅನ್ನೋದು. ನೆಕ್ಸ್ಟ್ ಸೈಡಲ್ಲಿ ನೀವು ನೋಡಿದ್ರೆ ಇಲ್ಲಿ ನೋಡ್ಬೋದು ಸ್ಪಾಯ್ಲರ್ನ ಆ್ಯಡ್ ಮಾಡಿದ್ದಾರೆ. ಸೊ ಈ ಆ್ಯಂಗಲ್ ಇಲ್ಲಿ ಸರಿ ಕಾಣಲ್ಲ. ಸೊ ಈ ಆ್ಯಂಗಲಲ್ಲಿ ನೀವು ನೋಡ್ಬೋದು ಸ್ಪಾಯ್ಲರ್ನ ನಿಮಗೆ ಇಲ್ಲಿ ಫಿಟ್ ಮಾಡಿದ್ರಿಂದ ಹೇಗೆ ಕಾಣ್ತಾ ಇದೆ ಅಂತ. ಸೊ ತುಂಬ ರಿಚ್ಚಾಗಿ ಕಾಣುತ್ತೆ, ಬ್ಯಾಕಿನಂತೂ ಸೂಪರಾಗಿ ಕಾಣುವಂಥ ಗಾಡಿ ಇದು. ಸೊ ಅದರಲ್ಲೂ ಈ ಕಲರ್ ಇದೆಯಲ್ಲ, ಈ ಕಲರ್ ಹೇಳೋದು ಸ್ವಲ್ಪ ಕಷ್ಟನೇ. ನಾರ್ಮಲಿ ರೆಡ್ ಥರ ಕಾಣುತ್ತೆ, ಬಟ್ ನೈಟ್ರೋ ಕ್ರಿಮ್ಸನ್ ಅನ್ನುವಂಥ ಹೆಸರಲ್ಲಿ ಬಂದಿರುವಂಥ ಕಲರ್ ಇದು. ಸೊ ಟಾಟಾದವರು ಆ ಹೆಸರನ್ನ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಈ ಸ್ಪಾಯ್ಲರ್ ಫಿಟ್ ಮಾಡಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ, ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಇದು ಬ್ಯಾಕ್ ಪೋರ್ಷನ್ ಹೇಗಿದೆ ಅಂತ ನೋಡ್ಬೋದು.